ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅನ್ಕೋತಾ ಇದ್ದೀನಿ. ಹಾಗೆ ನಾನು ಇವತ್ತು ಡೈಲಿ ವ್ಲಾಗ್ನ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ ಸ್ಪೆಷಲ್ ಏನಂದರೆ, ಇವತ್ತು ಡೇ 4 ಆಫ್ 60 ಡೇಸ್ ವೆಸ್ಟ್ ಲಾಸ್ ಚಾಲೆಂಜ್ ಡೇ 4 ಇವತ್ತು. ಸೊ ಇವತ್ತು ಡೇ 4 ಹೇಗಿರುತ್ತೆ ನೋಡೋಣ ಬನ್ನಿ. ಸೊ ಇವತ್ತು ಸ್ವಲ್ಪ ಲೇಟಾಗೇನೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಅವನ್ನೆಲ್ಲ ಸ್ಕೂಲಿಗೆ ಕಳಿಸಿ ಆದಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆನೇ ನಾನೊಂದು ಲೋಟ ಬಿಸಿನೀರು ಕುಡಿದೆ. ಸೊ ಇವಾಗ ಒಂದು ಲೋಟ ಫ್ರೆಶ್ ಕುಡಿಯೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಫ್ರೆಶ್ ಕುಡ್ದಾದ್ಮೇಲೆ ನೆಕ್ಸ್ಟ್ ನಂದು ಬ್ರೇಕ್ಫಾಸ್ಟ್ ಇರುತ್ತೆ. ಬ್ರೇಕ್ಫಾಸ್ಟಿಗೆ ಏನು ಮಾಡ್ಕೊತೀನಿ ಅನ್ನೋದು ಕೂಡ ರೆಸಿಪಿನ ಇವತ್ತು ಶೇರ್ ಮಾಡ್ಕೊತೀನಿ. ಸೊ ನನಗೆ ಸ್ವಲ್ಪ ವಾಟರ್ ಇಂಟೇಕ್ ಥರ ಇರೋದೇ ಜಾಸ್ತಿ ತೊಗೊತೀನಿ. ಗ್ರೀನ್ ಟೀ ಆಗಿರ್ಬೋದು, ಹಾಗೆಯೇ ಫ್ರೆಶ್ ಮತ್ತು ಬಿಸಿ ನೀರು. ನಾನು ತಣ್ಣೀರು ಸ್ವಲ್ಪ ಕಮ್ಮಿನೇ ಕುಡಿಯೋದು. ಸೊ ಡಿಟಾಕ್ಸಿಂಗ್ ಇದೆಯಲ್ಲ, ಅದು ಮಾತ್ರ ಕುಡಿತೀನಿ. ಪ್ಲೈನ್ ವಾಟರ್ ಕುಡಿತಾನೆ ಇಲ್ಲ, ನನಗೆ ಇಷ್ಟನೇ ಆಗ್ತಾ ಇಲ್ಲ. ಮತ್ತು ಈ ಕೋಲ್ಡ್ ಇರೋದ್ರಿಂದ ಬಿಸಿ ನೀರನ್ನ ಜಾಸ್ತಿ ಪ್ರಿಫರ್ ಮಾಡ್ತೀನಿ ನಾನು. ಇದು ಒಂಥರ ನನಗೆ ತುಂಬ ವರ್ಷಗಳಿಂದ ಇದನ್ನ ಮಾತ್ರ ಸ್ಕಿಪ್ ಮಾಡೋದಕ್ಕಾಗಲ್ಲ. ಸೊ ಇದನ್ನೊಂದು ರೆಗ್ಯುಲರ್ ಆಗಿ ತಗೊತೀನಿ. ಸೊ ನೀವು ಯಾರಾದರೂ ಈ ಶೇಕ್ ಕುಡಿಯೋರಿದ್ರೆ ಇದು ಗೊತ್ತಿರುತ್ತೆ ಏನಂತ. ಬಟ್ ನಾನು ಶೇಕ್ ಎಲ್ಲ ಸ್ಟಾಪ್ ಮಾಡಿಬಿಟ್ಟೆ. ಸೊ ಇದನ್ನು ಮಾತ್ರ ರೆಗ್ಯುಲರ್ ಆಗಿ ಕುಡಿತೀನಿ. ಇಷ್ಟ ಆಗುತ್ತೆ ನನಗೆ. ಕಾಫಿ ಟೀ ಬದಲಿಗೆ ಒಳ್ಳೆ ರಿಪ್ಲೇಸ್ಮೆಂಟ್ ಅದು ಅಂತಲೇ ಹೇಳ್ಬೋದು. ಸೊ ಇದನ್ನ ಬಿಸಿ ಒಂದು ಲೋಟ ಕುಡಿದ್ರೆ ಮೈಂಡ್ ಒಂದು ಸ್ವಲ್ಪ ರಿಲ್ಯಾಕ್ಸ್ ಅನಿಸುತ್ತೆ. ಗೊತ್ತಿಲ್ಲ ನನಗೆ, ನಾನು ಅದಕ್ಕೆ ಅಡಿಕ್ಟ್ ಆಗಿದ್ದೀನಲ್ಲ, ಬೇಬಿ ಅದಕ್ಕಾಗಿ ಅನಿಸುತ್ತೆ ಅಂತೀನಿ. ಸೊ ಕಾಫಿ ಟೀ ಬದಲಿಗೆ ಇದು ಒಳ್ಳೆ ರಿಪ್ಲೇಸ್ಮೆಂಟ್ ನನಗೆ. ಬನ್ನಿ ಇದನ್ನು ಕುಡಿದ್ಬಿಟ್ಟು ಆಮೇಲೆ ಬ್ರೇಕ್ಫಾಸ್ಟ್ ರೆಸಿಪಿನೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಬಿಸಿನೀರೆಲ್ಲ ಕುಡಿದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹಾಗೆ ಇವಾಗ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ ಬನ್ನಿ. ಇವತ್ತಿನ ಬ್ರೇಕ್ಫಾಸ್ಟ್ಗೆ ಸೊ ನಾನೇನು ಮಾಡ್ಕೊತಾ ಇದ್ದೀನಿ ಅನ್ನೋ ರೆಸಿಪಿ ಕೂಡ ಶೇರ್ ಮಾಡ್ಕೊತೀನಿ. ಆವಾಗಲೇ ಹೇಳಿದ್ದೆ ರೆಸಿಪಿ ತೋರಿಸ್ತೀನಿ ಅಂತ. ಬನ್ನಿ ಇವತ್ತು ಏನು ಬ್ರೇಕ್ಫಾಸ್ಟ್ ಮಾಡ್ಕೊತಾ ಇದ್ದೀನಿ ಅಂತ ತೋರಿಸ್ತೀನಿ. ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ಸೊ ಇವತ್ತು ನಾನು ಬನಾನಾ ಓಟ್ಸ್ ಮಿಲ್ಕ್ ಶೇಕ್ನ ಮಾಡ್ಕೊತಾ ಇದ್ದೀನಿ. ಓಟ್ಸ್ ಶೇಕ್ ಅಂತಲೇ ಇರ್ಬೋದು. ಒಂದು 3 ಟೇಬಲ್ ಸ್ಪೂನ್ ಅಷ್ಟು ರಾ ಓಟ್ಸ್ನ ತೊಗೊಂಡಿದ್ದೀನಿ ಇಲ್ಲಿ. ಹಾಗೆಯೇ ಇದು ಸೊ ಕಲ್ಲಂಗಡಿ ಹಣ್ಣು ಬೀಜ ತೊಗೊಂಡಿದ್ದೀನಿ. ಇದು ಪ್ರೋಟೀನ್ಗಾಗುತ್ತೆ ನನಗೆ. ಹಾಗೆಯೇ ಇಲ್ಲಿ ಪಂಪ್ಕಿನ್ ಬೀಜ, ಇದನ್ನು ಕೂಡ ಪ್ರೋಟೀನ್ ಮತ್ತು ನಾವು ಹೇರ್ಗೆ ಸ್ಕಿನ್ಗೆ ಎಲ್ಲ ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆ ಇಲ್ಲಿ ಬಂದು ಸೊ ಒಣದ್ರಾಕ್ಷಿನ ತೊಗೊಂಡಿದ್ದೀನಿ. 2 ಟೇಬಲ್ ಸ್ಪೂನ್ ಅಷ್ಟು ಒಣದ್ರಾಕ್ಷಿ. ಹಾಗೆಯೇ ಇಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಅಗಸೆ ಬೀಜ ತೊಗೊಂಡಿದ್ದೀನಿ. ಈ ಅಗಸೆ ಬೀಜ ಏನಂದರೆ ರೋಸ್ಟೆಡ್ ಅಗಸೆ ಬೀಜ. ಸೊ ನಾನು ರೆಗ್ಯುಲರ್ ಆಗಿ ತಿನ್ನೋದಕ್ಕೆ ಅಂತ ಇಟ್ಕೊಂಡಿರೋದು. ಇದನ್ನು ನಾನು ರೋಸ್ಟ್ ಮಾಡ್ಕೊಂಡಿರ್ತೀನಿ. ನನಗೆ ತುಂಬ ಇಷ್ಟ ಆಗುತ್ತೆ ರೋಸ್ಟೆಡು. ಹಾಗಾಗಿ ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಫ್ಲೇವರ್ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಇಲ್ಲಿ ನಾನು ಸ್ವೀಟ್ನೆಸ್ಸಿಗೆ ಅಂತಾನು ಖರ್ಜೂರ ತೊಗೊಂಡಿದ್ದೀನಿ. ಒಂದು 4 ಖರ್ಜೂರ ತೊಗೊಂಡಿದ್ದೀನಿ. ಹಾಗೆ ಒಂದು 5 ಬಾದಾಮ್ ತೊಗೊಂಡಿದ್ದೀನಿ. ಸೊ ಇದರಲ್ಲಿ ಅರ್ಧ ಬನಾನ ಕೂಡ ಹಾಕ್ಕೊತೀನಿ. ಇಲ್ಲಿ ನಾನು ಮಿಲ್ಕ್ನ ಯೂಸ್ ಮಾಡ್ತಾ ಇಲ್ಲ. ಸೊ ವಾಟರ್ನ ಹಾಕಿ ಇದನ್ನು ಇಷ್ಟನ್ನು ಗ್ರೈಂಡ್ ಮಾಡಿಕೊಂಡು ಒಂದು ಶೇಕ್ನ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಸೊ ಈ ಶೇಕ್ ಬೆಳಗ್ಗೆನೆ ಒಂದು ಫುಲ್ ಫಿಲ್ಲಿಂಗ್ ಬ್ರೇಕ್ಫಾಸ್ಟ್ ಅಂತಾನೆ ಹೇಳ್ಬೋದು. ಹಾಗೆ ನಮ್ಮ ಬಾಡಿಗೆ ಬೇಕಾಗಿರೋ ಪ್ರೋಟೀನು ಸಿಗುತ್ತೆ, ಹಾಗೆ ನ್ಯೂಟ್ರಿಯೆಂಟ್ ಕೂಡ ಸಿಗುತ್ತೆ. ಹಾಗಾಗಿ ನನಗೆ ಓಟ್ಸ್ ಶೇಕ್ ತುಂಬಾ ಇಷ್ಟ ಆಗುತ್ತೆ. ಸೊ ಓಟ್ಸ್ ಶೇಕ್ನ ನಾನು ರೆಗ್ಯುಲರ್ ಆಗಿ ಕುಡಿತಾ ಇದ್ದೆ. ನಾನು ಲಾಸ್ಟ್ ಟೈಮ್ ಒಂದು ಇನ್ಸ್ಟಾಗ್ರಾಮಲ್ಲಿ 75 ವೆಯ್ಟ್ ಲಾಸ್ ಚಾಲೆಂಜ್, 75 ಡೇಸ್ ಹಾರ್ಡ್ ವೆಯ್ಟ್ ಲಾಸ್ ಚಾಲೆಂಜ್ ಸ್ಟಾರ್ಟ್ ಮಾಡಿದೆ. ಸೊ ಅವಾಗ ಕೂಡ ಅಷ್ಟೇ ನಾನು ರೆಗ್ಯುಲರ್ ಆಗಿ ಏನು ಪ್ರೋಟೀನ್ಗೋಸ್ಕರ ಏನಂತಾನೆ ನಾನು ಓಟ್ಸ್ ಶೇಕ್ನ ತಗೋತಾ ಇದ್ದೆ. ಅವಾಗ ನಾನು ಆಲ್ಮೋಸ್ಟು 60 ಡೇಸಲ್ಲೇ 13 kg ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದೆ. ತುಂಬ ಫಾಸ್ಟಾಗಿ ವೆಯ್ಟ್ ಲಾಸ್ ಆಗಿತ್ತು, ತುಂಬ ಚೆನ್ನಾಗೂ ಕೂಡ ವೆಯ್ಟ್ ಲಾಸ್ ಆಗಿತ್ತು. ಅದಾದಮೇಲೆ ನಾನು ಮೇಂಟೈನ್ ಮಾಡಿಲ್ಲ, ಜಿಮ್ ಕೂಡ ಎಲ್ಲ ಬಿಟ್ಟೆ. ಸೊ ವೆಯ್ಟ್ ಗೇನ್ ಆಯಿತು. ಸೊ ಇಲ್ಲಿ ಇದನ್ನೆಲ್ಲ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ ಇವಾಗ. ಈ ಅಗಸೆ ಬೀಜ ನನಗೆ ಸಖತ್ ಇಷ್ಟ ಆಗುತ್ತೆ. ಬೇಜಾರಾದಾಗೆಲ್ಲ ಸ್ವಲ್ಪ ತಿಂತಾ ಇರ್ತೀನಿ. ರೋಸ್ಟ್ ಮಾಡಿದಾಗ ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ. ಅಗಸೆ ಬೀಜ ಹೇರ್ ಗ್ರೋತ್ಗೆಲ್ಲ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗೆ ಸ್ಕಿನ್ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು. ಸೊ ಹಾಫ್ ಬನಾನ ಸಾಕಾಗುತ್ತೆ. ಇದಕ್ಕೆ ಇವಾಗ ನೀರು ಹಾಕೊಳ್ಳೋಣ. ಎಷ್ಟು ಬೇಕಷ್ಟು ವಾಟರ್ನ ಮಿಕ್ಸ್ ಮಾಡ್ಕೊಳ್ಳೋಣ.
ನೋಡಿ ಚಿಕ್ಕಾಗಿ ನಮ್ಮ ಶೇಕ್ ರೆಡಿ ಆಗಿದೆ. ಇವಾಗ ನಾವು ಕುಡಿಯೋ ಬಾಟಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಇವಾಗ ರೆಡಿ ಆಯಿತು ನಮ್ಮದು ಓಟ್ಸ್ ಮಿಲ್ಕ್ ಶೇಕ್. ಸೊ ಸಕ್ಕ ಟೇಸ್ಟಿ ಆಗಿರುತ್ತೆ. ಕುಡಿಯೋಕ್ಕೆಂದು ತುಂಬ ಟೇಸ್ಟಿ ಆಗಿರುತ್ತೆ. ಒಂಚೂರು ಸಪ್ಪೆ ಅನ್ಸುತ್ತಾ ಇರುತ್ತೆ. ನೀವೇನಾದ್ರೂ ಸ್ವೀಟಲ್ಲಿ ತೊಗೊತೀರಾ ಅಂದರೆ ಹನಿ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಬೆಲ್ಲ ಕೂಡ ಆ್ಯಡ್ ಮಾಡ್ಕೊಬೋದು. ಸೊ ನಾನಿವಾಗ ಶುಗರ್ನ ಕನ್ಸ್ಯೂಮ್ ಜಾಸ್ತಿ ಮಾಡ್ತಾ ಇಲ್ಲ, ಹಾಗಾಗಿ ಇಷ್ಟೇ ಸ್ವೀಟ್ನೆಸ್ ಸಾಕಾಗುತ್ತೆ, ಕರೆಕ್ಟಾಗಿದೆ ನನಗೆ. ಸೊ ನಿಮಗೆ ಇಷ್ಟ ಆಗಲ್ಲ, ಸ್ವಲ್ಪ ಸಪ್ಪೆ ಅನ್ನಿಸ್ಬೋದು. ಈ ಥರ ಮಾಡಿಕೊಂಡ್ರೆ ವೆಯ್ಟ್ ಲಾಸಲ್ಲಿರೋರು ಈ ಥರ ಮಾಡ್ಕೊಳ್ಳಿ. ನೀವೇನಾದ್ರೂ ವೆಯ್ಟ್ ಗೇನ್ಗೆಲ್ಲ ಇದನ್ನು ತೊಗೊತಾ ಇರ್ತೀರಾ ಅಂದರೆ ಸೊ ನೀವು ಜೇನುತುಪ್ಪ ಬೆಲ್ಲ ಇದನ್ನು ಯೂಸ್ ಮಾಡ್ಕೊಬೋದು. ಹಾಗೆ ಬನಾನನ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಇನ್ನೂ ಡ್ರೈ ಫ್ರೂಟ್ಸ್ಗಳನ್ನ ಜಾಸ್ತಿ ಹಾಕ್ಕೊಂಡು ಮಾಡ್ಕೊಬೋದು. ತುಂಬ ಟೇಸ್ಟಿಯಾಗಿರುತ್ತೆ ಆದರೆ ಕುಡಿಯೋದಕ್ಕೆ. ಸೊ ಏನು ಬೋರಿಂಗ್ ಆಗಿರಲ್ಲ ಈ ಥರದ್ದೆಲ್ಲ. ಮತ್ತು ನಮಗೆ ಮೇಯ್ನ್ ಇದರಲ್ಲಿ ಪ್ರೋಟೀನು, ನಮ್ಮ ಬಾಡಿಗೆ ಬೇಕಾಗಿರೋ ನ್ಯೂಟ್ರಿಷನ್ ಕೂಡ ಸಿಗುತ್ತೆ. ಹಾಗಾಗಿ ಇದು ನನಗೆ ಒಂದು ಬೆಸ್ಟ್ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಸೊ ಇವತ್ತಿನ ಬ್ರೇಕ್ಫಾಸ್ಟ್ ಹಾಗೆ ಬೆಳಗಿನ ಬ್ರೇಕ್ಫಾಸ್ಟಿಗೆ ನಾನು ಲೆಮನ್ ರೈಸ್ ಮಾಡಿದ್ದೆ. ಸೊ ಎದ್ದೇಳೋ ಸ್ವಲ್ಪ ಲೇಟ್ ಆಗಿತ್ತು, ಹಾಗಾಗಿ ಲೆಮನ್ ರೈಸ್ನ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸೊ ಬಿಸಿ ಮಾಡ್ತಾಯಿದ್ದೀನಿ. ಅವ್ರು ಎದ್ದೇಳೋದೇನೋ ತುಂಬ ಲೇಟ್ ಆದರೆ ಅಡುಗೆನೇ ಮಾಡಿಬಿಡ್ತೀನಿ. ಸ್ವಲ್ಪ ಏನಾದ್ರೂ ಮಿಡಲಲ್ಲಿ ಎದ್ದರೆ ಸೊ ಅವರು ಬ್ರೇಕ್ಫಾಸ್ಟ್ ಏನಿದೆ ಅದನ್ನೇ ತಿನ್ಕೊತೀನಿ ಅಂತ ಹೇಳ್ತಾರೆ. ಹಾಗಾಗಿ ನಾನಿವಾಗ ಸೇಮ್ ಏನು ಲೆಮನ್ ರೈಸ್ ಇತ್ತು ಅದ್ರ ಜೊತೆಗೆ ಸ್ವಲ್ಪ ವಾಟರ್ ಮೆಲನ್ ಇತ್ತು, ಅದನ್ನು ಕೊಟ್ಟೆ. ಸೊ ಅವರು ಟಿಫನ್ ಮಾಡ್ಕೊತಾ ಇದ್ದಾರೆ. ಇವತ್ತು ಲಂಚ್ಗೆ ನಾನು ಕುಕುಂಬರ್ ತೊಗೊಂಡಿದ್ದೀನಿ, ಹಾಗೆ ಬೆಳಗ್ಗೆ ಮಾಡಿ ಸ್ವಲ್ಪ ಚಿತ್ರಾನ್ನ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಸೊ ಯೋಗರ್ಟ್ ತೊಗೊಂಡಿದ್ದೀನಿ. ಯೋಗರ್ಟ್ ಬಂದ್ಬಿಟ್ಟು ಲಿಚ್ಚಿ ಫ್ಲೇವರ್ದು ಎವ್ರಿಡೇ ಯೋಗರ್ಟ್ ತೊಗೊಂಡಿದ್ದೀನಿ. ಸೊ ಇದರಲ್ಲಿ ನಮಗೆ 6 ಗ್ರಾಮ್ ಪ್ರೋಟೀನ್ ಸಿಗುತ್ತೆ. ಹಾಗಾಗಿ ನಾನಿದು ಇವಾಗ ಊಟದ ಜೊತೆನೇ ಇಷ್ಟು ತೊಗೊತಾ ಇದ್ದೀನಿ. ಸೊ ಏಕೆಂದರೆ ಇಲ್ಲಿ ಪ್ರೋಟೀನ್ ನಾನು ಏನೂ ಆ್ಯಡ್ ಮಾಡ್ಕೊಂಡಿಲ್ಲ. ಸೊ ಇವತ್ತು ಫ್ರೈಡೇ ಪೂಜೆ ಕೂಡ ಇದೆ, ಹಾಗಾಗಿ ಎಗ್ ಕೂಡ ತಿಂದಿಲ್ಲ. ಸೊ ಇರಲಿ ಅಂದ್ಬಿಟ್ಟು ಇದ್ರ ಜೊತೆಗೆ ಪ್ರೋಟೀನ್ಗೋಸ್ಕರ ನಾನು ಯೋಗರ್ಟ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಇದಾಗಿತ್ತು ಇವತ್ತಿನ ಲಂಚ್ ಪ್ಲೇಟ್ ನಂದು. ಇವಾಗ ಊಟ ಎಲ್ಲ ಮುಗೀತು. ಸೊ ಮನೆ ಕೆಲಸ ಎಲ್ಲ ಇದೆ, ಅಂದರೆ ಇವತ್ತು ವಾರ ಇದೆಯಲ್ಲ, ಪೂಜೆ ಮಾಡಬೇಕು. ಹಾಗಾಗಿ ಮನೆಯೆಲ್ಲ ಕ್ಲೀನ್ ಮಾಡಬೇಕು. ಅದಕ್ಕಿಂತ ಮುಂಚೆ ಹೇರ್ಗೊಂದು ಸ್ಪ್ರೇನ ಮಾಡ್ಕೊಬೇಕು. ಸೊ ಇದನ್ನು ನಾನು ಸ್ಪ್ರೇನ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಇದು ರೋಸ್ಮರಿ ವಾಟರು. ಸೊ ಈ ಸ್ಪ್ರೇನ ನಾನು ಇವಾಗ ರೆಗ್ಯುಲರಾಗಿ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ ಇಲ್ಲಿ ಈ ಥರದ್ದು ಫುಲ್ಲು ಒಂದು ಡಬ್ಬ ಮಾಡಿ ಇಟ್ಕೊಂಡಿದ್ದೆ. ಸೊ ಇದು ಒಂದು ಡಬ್ಬ ಮಾಡಿ ಇಟ್ಕೊಂಡ್ರೆ ಆಲ್ಮೋಸ್ಟ್ ನನಗೆ 1 ಮಂತ್ ಬರುತ್ತೆ. ಸೊ ನಾನು ವೀಕ್ಲಿ 1 or 2 ಟೈಮ್ ಯೂಸ್ ಮಾಡ್ತೀನಿ. ಸೊ 2 ದಿನ ಆಯಿಲ್ ಯೂಸ್ ಮಾಡ್ತೀನಿ, 2 ದಿನ ಈ ವಾಟರ್ ಯೂಸ್ ಮಾಡ್ತೀನಿ. ನಾನು ಹೆಡ್ ವಾಶ್ ಸ್ವಲ್ಪ ಜಾಸ್ತಿ ಮಾಡ್ತೀನಿ, ಯಾಕೆಂದರೆ ಜಿಮ್ಗೆ ಹೋಗ್ತಾ ಇರೋದ್ರಿಂದ. ಸೊ ನಿಮಗೆ ಗೊತ್ತಿರುತ್ತೆ ಜಾಸ್ತಿ ಸ್ವೆಟ್ ಆಗುತ್ತೆ ಕೂದಲೆಲ್ಲ, ಹಾಗಾಗಿ ನಾನು ಹೆಡ್ ಬಾತ್ ಮಾಡಬೇಕಾದ್ರೆ ಎಣ್ಣೆ ಯಾವಾಗ ಯೂಸ್ ಮಾಡಲ್ಲ, ಅವಾಗ ಇದನ್ನೆಲ್ಲ ಯೂಸ್ ಮಾಡ್ತೀನಿ. ನನಗೆ ಇದನ್ನು ಯೂಸ್ ಮಾಡಿದ್ಮೇಲೆ ತುಂಬ ಹೇರ್ ಫಾಲ್ ಕಮ್ಮಿ ಆಗಿದೆ. ನನಗೆ ಸಖತ್ ಸಿವಿಯರ್ ಹೇರ್ ಫಾಲ್ ಇತ್ತು. ಸೊ ಆಲ್ಮೋಸ್ಟ್ ನಾನು ಇದನ್ನು 1.5 ಮಂತಿಂದ ಯೂಸ್ ಮಾಡ್ತಾಯಿದ್ದೀನಿ. ನೀವು ನೋಡ್ಬೋದು ನಂದು ಬೇಬಿ ಹೇರ್ ಕೂಡ ಗ್ರೋತ್ ಆಗ್ತಾಯಿದ್ದು. ಒಂಥರ ಇಲ್ಲೆಲ್ಲ ನನಗೇನೆ ಒಂಥರ ಅನ್ಸೋದು ಕೂದಲನ್ನೆಲ್ಲ ಬಿಟ್ಕೊಂಡಾಗ. ಆಮೇಲೆ ನನಗೆ ಹಿಂದೆ ಕೂಡ ಹೇರ್ ಲಾಸ್ ಆಗಿಬಿಟ್ಟಿತ್ತು ಜಾಸ್ತಿ. ಹಾಗೆ ಇದನ್ನು ಯೂಸ್ ಮಾಡಿದಾಗಿಂದ ಚೆನ್ನಾಗಿದೆ ರಿಸಲ್ಟು. ಸೊ ನಾನು ಇದನ್ನು ಮಾಡಿ ಇಟ್ಕೊಂಡಿದ್ದೆ, ಇವಾಗ ಆಲ್ಮೋಸ್ಟ್ ಖಾಲಿ ಆಗಿದೆ. ಇನ್ನೊಂದು ಟೈಮ್ ಯೂಸ್ ಮಾಡಿದ್ರೆ ಮುಗ್ದೋಗುತ್ತೆ. ಸೊ ಆಮೇಲೆ ನಾನು ನಿಮ್ಮ ಜೊತೆ ಶೇರ್ ಕೂಡ ಮಾಡ್ಕೊತೀನಿ. ಇದು ಹಾಕ್ಕೊಂಡಾಗ ಸ್ವಲ್ಪ ಹೇರು ನಿಮಗೆ ಡ್ರೈ ಅನಿಸುತ್ತೆ. ಆಮೇಲೆ ನೀವು ವಾಶ್ ಮಾಡಿ ಒಂದು ಒಳ್ಳೆ ಕಂಡೀಷ್ನರ್ ಹಾಕಿದರೆ ಹೇರ್ ತುಂಬ ಚೆನ್ನಾಗಾಗುತ್ತೆ. ಬಟ್ ಹೇರ್ ರಿಸಲ್ಟ್ ಇದೆಯಲ್ಲ, ರಿಸಲ್ಟ್ ಮಾಡೋದು ತುಂಬ ಚೆನ್ನಾಗಿದೆ. ಸೊ ಟ್ರೈ ಮಾಡಿ ನೋಡಿ. ಸೊ ನಾನಿವಾಗ
ನನ್ನ ಕೆಲಸ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಹಾಕ್ಕೊಬಿಡ್ತೀನಿ. ಸೊ ನನ್ನೆಲ್ಲ ಕೆಲಸ ಮುಗಿಯೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ 1/2 ಮುಕ್ಕಾಲ್ ಅವರ್ ಆಗುತ್ತೆ. ಅಷ್ಟೊತ್ತಿಗೆಲ್ಲ ಫುಲ್ ಇದಾಗಿರುತ್ತೆ. ಇದು ಬಾಟಲ್ನ ನಾನು ಡಿಮಾರ್ಟಿಂದ ತೊಗೊಂಡೆ. ವೈಟ್ ಸಿಗಲಿಲ್ಲ ನನಗೆ, ಗ್ರೀನೇ ಸಿಕ್ತು. ಸೊ ವೈಟ್ದೊಂದು ಆನ್ಲೈನಲ್ಲಿ ಬುಕ್ ಮಾಡಿ ತೊಗೊಂಡಿದ್ದೆ, ಅದು ಚಿಕ್ಕದು ಸ್ಪ್ರೇ. ಬಟ್ ಅದು ನಂಗೆ ಒಂದಿನೂ ಬರಲಿಲ್ಲ. ಆಮೇಲೆ ಹೋಗ್ಬಿಟ್ಟು ಇದನ್ನು ಡಿಮಾರ್ಟಿಂದ ತೊಗೊಂಡೆ. ಯಾಕೆಂದರೆ ಇದು ಈ ಥರ ಸ್ಪ್ರೇನೇ ಮಾಡ್ಕೋಬೇಕು ಸ್ಕ್ಯಾಲ್ಪಿಗೆಲ್ಲ. ಹಾಗಾಗಿ ಈ ಥರ ಸ್ಪ್ರೇ ಇದ್ರೇ ಬೆಟರ್ ಇದಕ್ಕೆಲ್ಲ. ನೀವು ನೋಡಿರ್ತೀರಾ ರೋಸ್ಮರಿ ವಾಟರ್ ಎಷ್ಟು ಫೇಮಸ್ ಆಗಿತ್ತು ಅಂತ. ಬಟ್ ಇದನ್ನು ಮನೇಲೇ ಮಾಡ್ಕೊಬೋದು, ಸಖತ್ ಈಸಿ. ಸೊ ಏನಿಲ್ಲ, ನಾನು ಇದಕ್ಕೆ ಯೂಸ್ ಮಾಡಿರೋದು ರೋಸ್ಮರಿ. ನಿಮಗೆ ಎಲ್ಲ ಆನ್ಲೈನ್ ಶಾಪ್ಗಳಲ್ಲಿ ಇವಾಗ ರೋಸ್ಮರಿ ಸಿಗುತ್ತೆ. ಫ್ಲಿಪ್ಕಾರ್ಟಲ್ಲಿ ಆಗಿರ್ಬೋದು, ಝೊಮ್ಯಾಟೋದಲ್ಲಿ ಆಗಿರ್ಬೋದು. ಸೊ ಇನ್ನೂ ಕೆಲವೊಂದು ಆ್ಯಪ್ಗಳಿದ್ದಾವೆ. ಸೊ ಎಲ್ಲ ಜಿಪ್ಟೋದಲ್ಲಿ ಸಿಗುತ್ತೆ. ಸೊ ಫ್ಲಿಪ್ಕಾರ್ಟ್ ಮಿನಿಟು, ಆಮೇಲೆ ಇನ್ನೂ ಯಾವುದಾದ್ರು ಆ್ಯಪ್ ಇದೆ. ಸೊ ಅದರಲ್ಲೆಲ್ಲ ಸಿಗುತ್ತೆ. ಸೊ ಅದರಲ್ಲೆಲ್ಲ ನೀವು ಒಂದು 10 ರೂಪೀಸ್ ಕೊಟ್ಟರೆ ನಿಮಗೆ ಒಂದಷ್ಟು ಕೊಡ್ತಾರೆ. ಸೊ ಅದನ್ನು ನೀವು ತೊಗೊಬಂದು ಸ್ವಲ್ಪ ಒಣಗಿಸಿ ವಾಟರಲ್ಲಿ ಹಾಕಿ ಬಾಯ್ಲ್ ಮಾಡಬೇಕು. ಅದು ಮತ್ತು ನೋಡಿ ನಾನು ಹಾಕಿದ್ದೀನಿ ಮೆಂತ್ಯ, ಸೊ ಇದು ಮತ್ತು ಲವಂಗ ಎಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು. ಸೊ ನಾನು ಆಲ್ಮೋಸ್ಟ್ ಎಲ್ಲ ಇಷ್ಟಿಷ್ಟು ಕ್ವಾಂಟಿಟಿಯಲ್ಲಿ ಹಾಕಿದೆ. ಏಕೆಂದರೆ ನಾನು 1 ಮಂತಿಗೆ ಮಾಡ್ಕೊಂಡಿದ್ದೆ. ಇದನ್ನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನೀವು ಆಲ್ಮೋಸ್ಟ್ 1 ಮಂತ್ ತನಕ ಯೂಸ್ ಮಾಡ್ಬೋದು. ಸೊ ಹೇರ್ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ, ರೀಗ್ರೋತ್ ಚೆನ್ನಾಗಾಗುತ್ತೆ. ಸೊ ಟ್ರೈ ಮಾಡಿ ಯಾರಿಗಾದ್ರೂ ಹೇರ್ ಫಾಲ್ ಆಗ್ತಾ ಇದೆ ಅಂದಾಗ. ಇದನ್ನು ಹಾಕಿ ಹೆಡ್ ವಾಶ್ ಮಾಡ್ಕೋಬೇಕು ಅಂತಲೇ ಏನಿಲ್ಲ. ಸೊ ಒಂದು ಬಿಟ್ಟು ನೆಕ್ಸ್ಟ್ ದಿನ ಬೇಕಾದರೆ ಆಯಿಲೆಲ್ಲ ಹಚ್ಕೊಬೋದು. ನಾನು ಇದನ್ನು ಹೆಡ್ ಬಾತ್ ಮಾಡೋಕ್ಕಿಂತ ಮುಂಚೆ ಒಂದು 1/2 1 ಅವರ್ ಮುಂಚೆ ಹಚ್ಕೊಬಿಡ್ತೀನಿ. ಈ ಥರ ಕೆಲಸ ಎಲ್ಲ ಮಾಡ್ಕೊಬಿಟ್ಟು ಆಮೇಲೆ ಹೆಡ್ ವಾಶ್ ಮಾಡ್ಕೊತೀನಿ. ಇವಾಗ ಫುಲ್ಲು ಸ್ಕ್ಯಾಲ್ಪಿಗೆಲ್ಲ ಹಚ್ಕೋಬೇಕು, ಹೇರ್ಗೆಲ್ಲ. ಮೇಯ್ನ್ ಇದು ಹಾಕಿದ್ಮೇಲೆ ನಂಗೆ ಇನ್ನೊಂದು ಡ್ಯಾಂಡ್ರಫ್ ಕೂಡ ಕಮ್ಮಿ ಆಗಿದೆ. ನನಗೆ ಸಿವಿಯರ್ ಡ್ಯಾಂಡ್ರಫ್, ಅಂದರೆ ಎಷ್ಟು ಡ್ಯಾಂಡ್ರಫ್ ಅಂದರೆ ನಾನು 2 ದಿನ ತಲೆಗೆ ಸ್ನಾನ ಮಾಡಿಲ್ಲ ಅಂದರೆ ಎಲ್ಲ ಉದುರ್ಬಿಟ್ಟಿರುತ್ತೆ, ಅಷ್ಟು ಡ್ಯಾಂಡ್ರಫ್ ಇತ್ತು. ಬಟ್ ಎಷ್ಟು ಕಮ್ಮಿ ಆಗ್ತಾಯಿದೆ ಅಂದರೆ ಇವಾಗ ನೋಡ್ತಿರ್ಬೋದು. ನೋಡಿ ಆಲ್ಮೋಸ್ಟ್ ನಾನು ತಲೆಗೆ ಸ್ನಾನ ಮಾಡಿ 2 ದಿನ ಆಗೈತೆ. 2 ದಿನ ಆಗ್ಬಿಟ್ರೆ ನನ್ನ ತಲೆ ಫುಲ್ಲು ಡ್ಯಾಂಡ್ರಫ್ ಇರ್ತಾಯಿತ್ತು. ಸೊ ಅದೇ ರೀಸನ್ಗೆ ನಾನು ಡೈಲಿ ಸ್ನಾನ ಮಾಡ್ತಾಯಿದ್ದೆ. ನನಗೆ ನಮ್ಮ ಅತ್ತೆ, ನನ್ನ ಫ್ರೆಂಡ್ಸ್ ಎಲ್ಲ ಬೈಯೋರು, ಏನು ಡೈಲಿ ತಲೆಗೆ ಸ್ನಾನ ಮಾಡ್ತೀಯ ಅಂತ. ಬಟ್ ನಾನು ಅದೇ ರೀಸನ್ಗೋಸ್ಕರ ನಾನು ಡೈಲಿ ತಲೆಗೆ ಸ್ನಾನ ಮಾಡ್ತಾಯಿದ್ದೆ. ಸೊ ಇವಾಗ ಅಷ್ಟು ಮಾಡೋಕ್ಕೋಗಲ್ಲ, ಬಿಕಾಸ್ ಇವಾಗ ತಲೆಗೆ ಜಾಸ್ತಿ ಸ್ನಾನ ಮಾಡಿದರೆ ಕೋಲ್ಡು ಕೂಡ ಎತ್ತಾಕ್ಬಿಡುತ್ತೆ ನನಗೆ. ಹಾಗಾಗಿ ಬನ್ನಿ ಇವಾಗೆಲ್ಲ ಕೂದಲಿಗೆಲ್ಲ ಹಚ್ಕೊಳ್ಳೋಣ. ಮಿರರ್ ಇದೆ, ಮಿರರ್ ನೋಡಿಕೊಂಡು ನೀಟಾಗಿ ಹಚ್ಕೊತೀನಿ. ಸೊ ಎಲ್ಲ ಸ್ಪ್ರೇ ಆದಮೇಲೆ ಸ್ಕ್ಯಾಲ್ಪ್ನ ಒಂದ್ಸಲ ಈ ಥರ ಮಸಾಜ್ ಮಾಡ್ಕೊಳ್ಳಿ. ನೀಟಾಗಿ ಸ್ಕ್ಯಾಲ್ಪಿಗೆಲ್ಲ ಹೋಗುತ್ತೆ ಅದು. ಅದು ನೀಟಾಗಿ ಒಂದು ಕ್ಲಿಪ್ ಹಾಕ್ಬಿಟ್ಟು ಈ ಥರ ಮೇಲೆ ಕಟ್ಬಿಡೋಣ. ಸೊ ಅವಾಗ ಏನೂ ಡಿಸ್ಟರ್ಬೆನ್ಸ್ ಇರಲ್ಲ ನಮಗೆ. ಕ್ಲಿಪ್ಪೇ ಎಲ್ಲೋದೆ ಇಲ್ಲ ಕ್ಲಿಪ್. ಸೊ ಆಯಿತು. ಇವಾಗ ನಾನು ಮನೆ ಕ್ಲೀನ್ ಮಾಡ್ಕೊತೀನಿ.
ಏನಿದು? ಸ್ವಾಮಿ ಕೈ ಮುಗಿ, ಕೈ ಮುಗಿಯಪ್ಪ. ಬ್ಯಾಡ್ ಬಾಯ್ ನೀನು, ಬ್ಯಾಡ್ ಬಾಯ್. ನಮ್ಮ ಮನೆ ಬ್ಯಾಡ್ ಬಾಯ್ ನೋಡಿ. ಇಲ್ಲಿ ಪೂಜೆ ಎಲ್ಲ ಮುಗೀತು. ಏನು ಮಾಡ್ತಾ ಇದೆ ಕ್ಯೂಟಿ? ಏನದು? ಫೋಟೋ ಫ್ರೇಮ್. ಎಲ್ಲಿ ಮಾಡಿದೆ? ಟ್ಯೂಷನಲ್ಲಿ 5 minutes ಫ್ರೀ ಟೈಮ್ ಕಟ್ಟಿದ್ದು, ಅದಕ್ಕೆ ಮಾಡಿದೆ. ಹೌದಾ? ಫ್ರೀ ಟೈಮಲ್ಲಿ ಇದನ್ನೆಲ್ಲ ಮಾಡ್ತೀಯ? ತೋರಿಸು. ಕ್ಯೂಟಿ ಫೋಟೋ ಫ್ರೇಮ್ ಮಾಡಿದ್ದಾಳೆ ಫ್ರೀ ಟೈಮಲ್ಲಿ. ಓನ್ಲಿ 2 minutes. 2 minutes ಸಾಕಾ? ಸೊ ಪೂಜೆ ಎಲ್ಲ ಇವಾಗ ಮುಗೀತು. ಬನ್ನಿ ರೆಡಿ ಆಗಿ ಜಿಮ್ಗೆ ಹೋಗೋಣ. ಸೊ ಟೈಮ್ ಕೂಡ ಆಗ್ತಾ ಇದೆ 7 o'clock. ಸೊ ಕ್ಯೂಟಿ ಬಾಸನು ಟ್ಯೂಷನಿಂದ ಆಲ್ರೆಡಿ ಬಂದಾಯಿತು. ಸೊ ಇವಾಗ ನಾನು ಜಿಮ್ಗೆ ಹೋಗ್ಬಿಟ್ಟು ಬರ್ತೀನಿ. ಬನ್ನಿ ರೆಡಿ ಆಗಿಬಿಟ್ಟು ಜಿಮ್ಗೆ ಹೋಗೋಣ. ಸೊ ಇವಾಗ ರೆಡಿ ಆಗಾಯ್ತು, ಬನ್ನಿ ಜಿಮ್ಮಿಗೆ ಹೊರಡೋಣ. ಸೊ ಜಿಮ್ಮಿಗೆ ನಾನು ಈ ಥರ ರೆಡಿ ಆಗಿದ್ದೀನಿ. ಮಾಮೂಲಿ ಒಂದು ಫುಲ್ ಸ್ಲೀವ್ದು ಟೀ ಶರ್ಟ್ ಹಾಕ್ಕೊಂಡಿದ್ದೀನಿ, ಮತ್ತು ಅದಕ್ಕೆ ಬ್ಲ್ಯಾಕ್ ಕಲರ್. ಇವು ನೋಡಿ, ಇವ್ನು ನನಗೆ ಏನು ತೋರ್ಸಕ್ಕೂ ಬಿಡೋಲ್ಲ. ಇವನು ಕುಳ್ಳ ಬರೀ ನಾನು ವಿಡಿಯೋ ಮಾಡ್ಬೇಕಾದ್ರೆ ಕರೆಕ್ಟಾಗಿ ಅಲ್ಲಿಗೆ ಬಂದು ನಿಂತ್ಕೊತಾನೆ. ಸೊ ನಾನು ಮಾತಾಡ್ಬೇಕಾದ್ರೆ ಕೈ ಹಿಂಗೆ ಅನ್ನೋದಂಗೆಲ್ಲ ಮಾಡ್ತಾ ಇರ್ತಾನೆ. ಸೊ ಬನ್ನಿ ಟೈಮ್ ಆಯಿತು, ಇವಾಗ ಜಿಮ್ಮಿಗೆ ಹೊರಡೋಣ. ಜಿಮ್ಮಲ್ಲಿ ಆದರೆ ನಾನು ವಿಡಿಯೋ ಮಾಡ್ಕೊತೀನಿ, ಇಲ್ಲಾಂದರೆ ವಿಡಿಯೋ ಏನು ಮಾಡ್ಕೊಳ್ಳೋದಕ್ಕೆ ಹೋಗಲ್ಲ. ಸೊ ಮತ್ತೆ ಬಂದು ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಬಾಯ್. ಇವಾಗ ಮನೆಗೆ ಬಂದೆ. ಕ್ಯೂಟಿ ಏನು ನನಗೋಸ್ಕರ ಮಾಡ್ತಾ ಇದ್ದಾರಂತೆ, ಏನಂತ ಗೊತ್ತಿಲ್ಲ. ಸೊ ಮನೆ ನೋಡೋಣ. ನನಗೆ ಕೂಡ ಹೊಟ್ಟೆ ಆಗ್ತಿದೆ. ಇವತ್ತು ತೈಸ್ ಹಾಕಿದ್ದು ಚೆನ್ನಾಗಿ ಸ್ವಲ್ಪ ಕಾರ್ಡಿಯೋ ಕೂಡ ಮಾಡ್ಕೊಂಬಂದೆ ಇವತ್ತು. ಬನ್ನಿ ಏನು ಮಾಡ್ತಾ ಇದ್ದಾಳೆ ಅಂತ ನೋಡೋಣ. ಕ್ಯೂಟಿ ನಮ್ಮ ಕ್ಯೂಟಿ ಕಿಚನ್ಗೆ ಹೋಗಿದ್ದಾಳೆ ಅಂದರೆ ನಮಗೋಸ್ಕರ ಏನಾದರೂ ಮಾಡಿರುತ್ತೆ ನಮಗೂ. ನೀನು ಬಂದಾದ್ಮೇಲೆ ಬಿಸಿ ಬಿಸಿ ಮಾಡ್ಕೊಳವ ಅಂತ. ಏನು ತೋರಿಸು ನೋಡ್ತೀನಿ. ಏನು ಮಾಡೋದಕ್ಕೆ? ಇದು ಏನು ಏನದು? ಏನು ಮಾಡ್ತೀಯ? ಹಚ್ಚಿಟ್ಟಿದ್ದು ಏನು ಮಾಡೋಕ್ಕೆ ಅಂತ? ಚಪಾತಿ ರೋಲಾ? ನಮ್ಮ ಕ್ಯೂಟಿದು ಸಿಗ್ನೇಚರ್ ಡಿಶ್. ತುಂಬ ಚೆನ್ನಾಗಿ ಮಾಡ್ತಾಳೆ ಚಪಾತಿ ರೋಲ್ನ. ಹಾಗಾಗಿ ಚಪಾತಿ ನನ್ನ ಕೈಲಿ ಮಾಡಿಸ್ಕೋಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದಾಳೆ. ಸೊ ಚಪಾತಿ ಆಲ್ರೆಡಿ ಕಲಸಿ ಇಟ್ಟಿದ್ದೀನಿ ನಾನು. ಮಧ್ಯಾಹ್ನ ಅಲ್ಲಿ ಕಾಣಿಸ್ತಾ ಇದ್ದಿಲ್ಲ, ಅವನಿಗೆ ಮಧ್ಯಾಹ್ನ ಚಪಾತಿ ಮತ್ತು ಎಗ್ ಬುರ್ಜಿ ಮಾಡಿದ್ದೆ. ಸೊ ಹಾಗಾಗಿ ಅವರಿಗೆ ಬಾಕ್ಸಿಗೆ ಅಂತ ಅದೇ ಚಪಾತಿದು ಹಿಟ್ಟಿತ್ತು. ಸೊ ಅದಕ್ಕೆ ಮಗಳು ನನಗೆ ವೆಜಿಟೇಬಲ್ಸು ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದಾಳೆ. ಸೊ ಎಲ್ಲ ಬಿಡಿಸಿ ನೋಡಿ. ಸ್ವೀಟ್ ಪೊಟ್ಯಾಟೊ ಅಂತೆ, ಓಹೋ ಕ್ಯಾಪ್ಸಿಕಮ್ಮು, ಬೆಳಗ್ಗೆ ಇದು ಬೆಲ್ ಪೆಪ್ಪರ್ ಅಂತ, ಕ್ಯಾಪ್ಸಿಕಮ್, ರೆಡ್ ಕ್ಯಾಪ್ಸಿಕಮ್ಮು, ಹಾಗೆಯೇ ಸ್ವೀಟ್ ಕಾರ್ನು ಎಷ್ಟು ನೀಟಾಗಿ ಕಟ್ ಮಾಡೋಳು ನೋಡಿ. ಕ್ಯಾರೆಟು, ಹಾಗೆ ಆನಿಯನ್ನು ಮತ್ತು ಏನು ಟೊಮೊಟೊ ಕಟ್ ಮಾಡಿಟ್ಟಿದ್ದಾಳೆ. ಸೊ ಹಂಗೆ ಒಂದು ಹೊಟ್ಟೆ ಹಸಿ ಬೇರೆ ಆಗ್ತಿದೆ, ರೋಲ್ ಮಾಡಿಸ್ಕೊಂಡಿರೋಣ. ಹಾಗೆ ನಾನು ಬೆಳಗ್ಗೆ ತೊಗೊಬಂದಿದ್ದೆ, ಕಟ್ ಮಾಡಿಲ್ಲ. ನಾಳೆಗೆ ಇವತ್ತಿತ್ತು, ನಾಳೆಗಾಗುತ್ತೆ ಅಂತ ತೊಗೊಬಂದೆ. 25 rupees kg. ಬಟ್ ಹೆಂಗಿದೆಯೋ ಗೊತ್ತಿಲ್ಲ. ಅದಕ್ಕೆ ಬಿಲ್ಲು ಕೂಡ ಹಂಗೆ ಇಟ್ಕೊಂಡಿದ್ದೀನಿ ನಾನು. ಸ್ವೀಟ್ ಇಲ್ಲ ಅಂದರೆ ತಗೊಂಡೋಗಿ ವಾಪಸ್ ಕೊಡ್ತೀನಿ ಅಂತ ಹೇಳಿದ್ದೀನಿ. kg 25 rupees. ಅದು ಫುಲ್ ಹಣ್ಣು 130 rupees. ಸೊ ಬನ್ನಿ ಅವಳಿಗೆ ಚಪಾತಿ ಮಾಡಿಕೊಡೋಣ. ಕ್ಯೂಟಿ ರೋಲ ರೆಡಿ ಮಾಡಿ ಕೊಟ್ಟಿದ್ದಾಳೆ. ನೋಡೋಕ್ಕಿಂತ ಸಖತ್ತಾಗಿ ಕಾಣಿಸ್ತಾ ಇದೆ. ಸೊ ಬನ್ನಿ ತೋರಿಸ್ತೀನಿ ಏನೇನು ಹಾಕಿದ್ದಾಳೆ. ಓಪನ್ ಮಾಡಿದರೆ ಮತ್ತೆ ಫುಲ್ಲಿ ವೆಜಿಟೇಬಲ್ಸ್ ಎಷ್ಟು ಹಾಕಿದ್ದಾಳೆ ನೋಡಿ. ಸೊ 2 ಎಗ್ಗು ಕೂಡ ಹಾಕಿದ್ದಾಳೆ. ನನಗೆ ಚೆಲ್ಬಿಟ್ಟು ಎಗ್ ಆ್ಯಂಡ್ ವೆಜ್ ಜಾಸ್ತಿ ಹಾಕ್ಬಿಟ್ಟು ಎಗ್ ರೋಲ್ ಥರ ಮಾಡ್ಕೊಟ್ಟಿದ್ದಾಳೆ. ಟೇಸ್ಟ್ ನೋಡೋಣ ಹೇಗಿದೆ ಅಂತ. ಬಟ್ ವೆಜಿಟೇಬಲ್ಸ್ ಎಲ್ಲ ಫುಲ್ಲು ಚೆನ್ನಾಗಿ ತುಂಬಿದ್ದಾಳೆ.
ಟೇಸ್ಟು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಕ್ಯೂಟಿ. ವೆಲ್ಕಮ್. ಈ ಥರ ಸುಸ್ತಾಗಿ ಬಂದಾಗ ಯಾರಾದರೂ ಮಾಡಿಕೊಟ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ. ಸೊ ಇವತ್ತು ಆ್ಯಕ್ಚುಲಿ ಏನಪ್ಪ ಮಾಡ್ಕೊಳ್ಳೋದು ಅಂದ್ಕೊಂಡು ಬಂದೆ. ಸೊ ಒಳ್ಳೆ ಹೆಲ್ದಿ ಆಗಿರೋ ಡಿನ್ನರ್ ಸಿಕ್ತು. ಸೊ ಚೆನ್ನಾಗಿದೆ ಟೇಸ್ಟ್ ಕೂಡ. ಸೊ ಪ್ರೋಟೀನು ಆಯಿತು ನನಗೆ. ಸೊ ಇವತ್ತಿನ ಮೀಲ್ ಫುಲ್ಫಿಲ್ ಆಗೋಕ್ಕೆ ಹೆಲ್ಪ್ ಕೂಡ ಆಯಿತು.